ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಭಾರತದಲ್ಲಿ ಕಮ್ಯುನಿಸ್ಟರಿಗೆ ಟಾಟಾ ಗುಡ್ ಬೈ ಖತಮ್. ಭಾರತದ ರಾಜಕೀಯ ಇತಿಹಾಸದಲ್ಲಿ ದಶಕಗಳ ಕಾಲ ತನ್ನದೇ ಆದ ಛಾಪು ಮೂಡಿಸಿದ್ದ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಭಾರತದ ಮತದಾರರು ಈಗ ಸಂಪೂರ್ಣವಾಗಿ ಗುಡ್ ಬೈ ಹೇಳ್ತಾ ಇದ್ದಾರೆ. ಭಾರತದ ರಾಜಕೀಯ ಭೂಪಟದಲ್ಲಿ ಕೆಂಪು ಬಣ್ಣ ಮಾಸಿ ಹೋಗ್ತಾ ಇದೆ. ಎಡಪಕ್ಷಗಳು ತಮ್ಮ ಬಳಿ ಇದ್ದ ಕೊನೆಯ ರಾಜ್ಯವನ್ನು ಸಹ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿವೆ. ಪಶ್ಚಿಮ ಬಂಗಾಳದ ನಂತರ ಕಮ್ಯುನಿಸ್ಟರ ಕೊನೆಯ ಭದ್ರಕೋಟೆ ಅಂತಲೇ ಕರೆಯಲ್ಪಡ್ತಾ ಇದ್ದ ಕೇರಳ ಕೂಡ ಈಗ ಅವರ ಕೈ ತಪ್ಪಿ ಹೋಗ್ತಾ ಇದೆ. 2026 ವಿಧಾನಸಭಾ ಚುನಾವಣಾ ಫಲಿತಾಂಶದ ಆರಂಭಿಕ ಟ್ರೆಂಡ್ಗಳ ಪ್ರಕಾರ ಕಳೆದ 5 ದಶಕಗಳಿಂದ ಕೇರಳದಲ್ಲಿ ಆಧಿಪತ್ಯ ಸಾಧಿಸಿದ್ದ LDF ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಕಾಂಗ್ರೆಸ್ ನೇತೃತ್ವದ UDF 90ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿ ಬಹುಮತದ ಗಡಿ ದಾಟಿದೆ. ಎಲ್ಲಕ್ಕಿಂತ ದೊಡ್ಡ ಆಘಾತ ಏನಂದರೆ, ಹಾಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಸ್ವಂತ ಕ್ಷೇತ್ರ ಧರ್ಮದಮ್ನಲ್ಲೇ UDF ಅಭ್ಯರ್ಥಿ ಮುನ್ನಡೆ ಸಾಧಿಸಿರೋದು. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳವನ್ನು ಬರೋಬ್ಬರಿ 34 ವರ್ಷಗಳ ಕಾಲ ಆಳಿದ್ದ CPM ಇವತ್ತು ಅಲ್ಲಿ ಕೇವಲ ಇತಿಹಾಸದ ಪುಟಗಳಲ್ಲಿ ಸೀಮಿತ ಆಗಿದೆ. ಮಮತಾ ಬ್ಯಾನರ್ಜಿ ಮತ್ತು BJP ಅಬ್ಬರದ ನಡುವೆ ಕಮ್ಯುನಿಸ್ಟರು ಅಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲೂ ಖಾತೆ ತೆರೆಯೋದಕ್ಕೆ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತ್ರಿಪುರಾದಲ್ಲೂ ಈಗಾಗಲೇ ಅಧಿಕಾರ ಕಳೆದುಕೊಂಡಿರೋ ಎಡಪಕ್ಷಗಳಿಗೆ ಈಗ ಇಡೀ ದೇಶದಲ್ಲಿ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಉಳಿದಿರೋದು ಒಂದೇ ಒಂದು ರಾಜ್ಯ ಕೂಡ ಇಲ್ಲ. ಕೇರಳದಲ್ಲಿ ಈ ಪತನಕ್ಕೆ ಮುಖ್ಯ ಕಾರಣ ಆಡಳಿತ ವಿರೋಧಿ ಅಲೆ ಮತ್ತು ಭ್ರಷ್ಟಾಚಾರದ ಆರೋಪಗಳು. ಇದರಿಂದ LDF ತೀವ್ರವಾಗಿ ತತ್ತರಿಸಿದೆ. ನೆರೆಯ ತಮಿಳುನಾಡಿನಲ್ಲಿ ನೋಡಿದರೆ DMK ಮೈತ್ರಿಕೂಟದ ನೆರಳಿನಲ್ಲಿ ಬದುಕ್ತಾ ಇರುವ ಕಮ್ಯುನಿಸ್ಟರಿಗೆ ಅಲ್ಲಿ ಸ್ವತಂತ್ರ ಅಸ್ತಿತ್ವನೇ ಇಲ್ಲ. ಒಂದು ಕಾಲದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದ ಎಡಪಕ್ಷಗಳು ಇವತ್ತು ಸಂಸತ್ತಿನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಸ್ಥಾನಗಳಿಗೆ ಕುಸಿದು ಹೋಗಿದ್ದಾವೆ. ಇದನ್ನೆಲ್ಲ ಗಮನಿಸಿದರೆ ಭಾರತದ ಮತದಾರರು ಬದಲಾಗ್ತಾ ಇರುವ ಜಗತ್ತಿಗೆ ತಕ್ಕಂತೆ ಅಭಿವೃದ್ಧಿ ಮತ್ತು ಹೊಸ ಚಿಂತನೆಗಳಿಗೆ ಮನೆ ಹಾಕ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹಳೆಯ ಕ್ರಾಂತಿಯ ಮಾತುಗಳು ಇವತ್ತು ಮತಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇದ್ದ ಒಂದು ರಾಜ್ಯವನ್ನು ಕಳೆದುಕೊಳ್ಳುವ ಹಂತಕ್ಕೆ ತಲುಪಿರುವ ಕಮ್ಯುನಿಸ್ಟರಿಗೆ ಈ ಬಾರಿಯ ಚುನಾವಣಾ ಫಲಿತಾಂಶ ಅಕ್ಷರಶಃ ಮರಣ ಶಾಸನದಂತೆ ಭಾಸ ಆಗ್ತಾ ಇದೆ. ಕಮ್ಯುನಿಸ್ಟ್ ಮುಕ್ತ ಭಾರತದತ್ತ ಮತದಾರರು ಮುಖ ಮಾಡಿದ್ದಾರಾ ಅನ್ನೋ ಚರ್ಚೆ ಈಗ ದೇಶಾದ್ಯಂತ ಆರಂಭ ಆಗಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಹೆಚ್ಚಿನ ಸುದ್ದಿ ಮತ್ತು ವಿಶ್ಲೇಷಣೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.